ಪರಿಗಣಿಸ್ತಾ ಇಲ್ಲ. ದುಡ್ಡು ಕೊಡೋರಿಗೆ ಪರಿಗಣಿಸ್ತಾ ಇದ್ದಾರೆ. ನಮ್ಮ ಪೀಳಿಗೆ ಮುಂದಿನ ದಿನಗಳು ಬರೋ ಯುವ ಪೀಳಿಗೆಗೆ ಒಂದು ಬ್ಲ್ಯಾಕ್ ಮಾರ್ಕ್, ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಯಾವ ತರ ಪರಿಗಣಿಸಬೇಕು ಅಂತ ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡು ಯಾರು ಕಷ್ಟಪಟ್ಟಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ, ಅವರಿಗೆ ಕೊಡ್ತಾ ಇಲ್ಲ. ಈ ಉದ್ದೇಶದಿಂದ ನಾವು ಕಪ್ಪು ಪಟ್ಟೆ ಹಾಕೊಂಡು, ಅದರಲ್ಲೂ ಈ ಪಕ್ಷದಲ್ಲಿ ದುಡಿತಾ ಇರೋದು ನಾವು ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ದು. ಆದ್ರೆ ನಮ್ಮ ಈಗ ಇರೋ ಪಾರ್ಟಿಲಿ ಇರೋ ಸ್ಥಾನಮಾನ ತಗೊಂಡಿರೋದ ಗಣ್ಯ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಮಂತ್ರಿಗಳು ಏನ್ ತಗೊಂತಾ ಇದಾರೆ ಗೊತ್ತಿಲ್ಲ ನಿರ್ಧಾರಗಳು. ಅವ್ರವ್ರ ರೆಕಮೆಂಟು ದುಡ್ಡು ಕೊಟ್ಟು ಅವ್ರಿಗೆ ಕೊಡ್ತಿದ್ದೀರಾ. ನಾಳೆ ನಾನು ಸುಮ್ಮನೆ ಮನೆ ಕುತ್ಕೊಂಡು ದುಡ್ಡು ಕೊಟ್ಟು ತಗೊಂತೀನಪ್ಪ. ಯಾಕೆ ಸಂಘಟನೆ ಮಾಡಬೇಕು? ಯಾಕೆ ಮಾಡ್ಬೇಕ್ರಿ? ಯಾವುದೇ ಪಕ್ಷ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಂದಿನ ದಿನಗಳಲ್ಲಿ ಅದಕ್ಕೆ ಭವಿಷ್ಯ ಇದೆ. ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ದುಡ್ಡು ಕೊಟ್ಟು ಮಾಡ್ಕೊಳ್ಳೋದಿದ್ರೆ ಯಾರು ನಿನ್ನೆ ಮೊನ್ನೆ ಬರ್ತಾರೆ ಜೆಂಡಾ ಅಥವಾ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದ್ರಲ್ಲ ಅವನ ಅಧ್ಯಕ್ಷ ಅಂತೆ. ಅಧ್ಯಕ್ಷನಾ? ಮತ್ತೆ ಇಲ್ಲಿ ಸಂಘಟನೆ ಮಾಡಿ ನಮ್ಮ ಆರ್ ಕೆ ಸರ್ದಾರ್ ಸಾಹೇಬ್ರು 38 ವರ್ಷ ದುಡ್ದಿದ್ದಾರೆ. ಅವ್ರ ಫಾಲೋವರ್ಸ್ ನಾವು, ಅವರೇ ನಮಗೆ ಪಕ್ಷಕ್ಕೆ ತಂದಿದ್ದು, ಆ ಪಕ್ಷ ಬೆಳೆಸಿದ್ದು. ಅವ್ರ ಸಂಘಟನೆಯಿಂದ ನಮ್ಮ ಚಿತ್ರದುರ್ಗದಲ್ಲಿ ಆಗ್ಲಿ ಇಲ್ಲ ರಾಜ್ಯದಲ್ಲಿ ಹೋರಾಡಿ ನಮ್ಮ ಆರ್ ಕೆ ಸರ್ದಾರ್ ಸಾಹೇಬ್ರ ಜೊತೆಗೆ ಹೋಗಿ ನಾವು ಸಂಘಟನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಓಟ್ ತಂದಿದೀವಿ ರೀ, ಗೆಲ್ಸಿದೀವಿ. ರಿಸಲ್ಟ್ ಇದೆಯಲ್ವಾ? 135 ಅದಷ್ಟು ತೊಗೊಂಡಿದಂತಲ್ಲ, ಆದ್ರೆ ನಾವು ಕಷ್ಟಪಟ್ಟಿದೀವಿ. ಅವ್ರು ಇರೋದ್ರಿಂದ ಸಾವಿರಾರು ಯುವಕರಿದ್ದಾರೆ. ಅವ್ರು ಸಾವಿರಾರು ಯುವಕರು ಅವ್ರ ಜೊತೆಗಿದ್ದು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಓಟ್ ಸಂಘಟನೆ ಮಾಡಿ ಕೆಲಸ ಮಾಡೋರಿಗೆ ಕೊಡಬೇಕು. ನಮ್ಮ ಆರ್ ಕೆ ಸರ್ದಾರ್ ಸಾಹೇಬ್ರಂತವ್ರಿಗೆ ಕೊಡ್ಬೇಕ್ರಿ. ನೀವು ದುಡ್ಡು ಕೊಟ್ಟವ್ರು ತೊಗೊಂಡೋರಿದ್ರೆ ನಿಮ್ಮ ಬಹಳ ಎಚ್ಚರಿಕೆ ಕೊಡ್ತಾ ಇದೀನಿ. ಪಕ್ಷಕ್ಕೆ ಬಹಳ ಕಷ್ಟ ಇದೆ ಮುಂದಿನ